ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಕಲ್ಯಾಣ ಕರ್ನಾಟಕ ಸಮಾಜ ವತಿಯಿಂದ ಧನ್ಯವಾದ ಹೇಳಿ ಕರ್ನಾಟಕದಲ್ಲಿ ಎಸ್.ಎಂ. ಕೃಷ್ಣ ಸರ್ಕಾರದ ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳು ಕೂಲಿ ಕಪ್ಪಲಿಗ ಸಮುದಾಯವನ್ನು ಉದ್ದೇಶಪೂರ್ವಕವಾಗಿ ತುಳಿಯುವ ಹುನ್ನಾರ ನಿರಂತರವಾಗಿ ಮಾಡುತ್ತಿರುವ ಖಂಡಿಸುತ್ತಿರುವ ಬಗ್ಗೆ ಭಾರತ ಸ್ವತಂತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಎಲ್ಲ ಸರ್ಕಾರಗಳು ಕೂಲಿ ಕಪ್ಪಲಿಗ ಸಮಾಜದ ಮಂತ್ರಿ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತಾರೆ. ಇತ್ತೀಚಿನ ಸರ್ಕಾರಗಳಲ್ಲಿ ಕೂಲಿ ಕಪ್ಪಲಿಗ ನಾಯಕರನ್ನು ಮಂತ್ರಿ ಸ್ಥಾನವನ್ನು ಕೊಡದೆ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡುತ್ತಾರೆ. ಈಗಿನ ಕಾಂಗ್ರೆಸ್ಸಿನ ಶ್ರೀ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಕೂಲಿ ಸಮಾಜದ ಘನಘೋರ ಅನ್ಯಾಯ ಮಾಡುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ ಯಾವ ಕ್ಷೇತ್ರದಲ್ಲಿ ಕೂಲಿ ಕಪ್ಪಲಿಗ ಸಮಾಜ ಬಲಿಷ್ಠ ಇರುವರೋ ಆ ಮತಕ್ಷೇತ್ರ SC/ST ಮೀಸಲಾತಿ ಒಟ್ಟಪಟ್ಟಿದ್ದಾರೆ. ಕೆಲವೊಂದು ವಿಧಾನ ಸಭೆಗಳಲ್ಲಿ ಗೆಲ್ಲುವ ಸಾಮರ್ಥ್ಯವಿದ್ದರೂ ಕೂಡ ಅಲ್ಲಿ ಕೂಲಿ ಕಪ್ಪಲಿಗ ಸಮಾಜದವರಿಗೆ ಟಿಕೆಟೇ ಕೊಡುವುದಿಲ್ಲ. ಸಮಾಜ ನಾಯಕರಾದ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಾಮಕನೂರವರು ವಿಧಾನಸಭಾ ಸದಸ್ಯರಿವರಿಗೆ ಕಲಬುರಗಿ ಜಿಲ್ಲೆ ಯಾವುದೇ ಮತಕ್ಷೇತ್ರದಲ್ಲಿ ವಿಧಾನಸಭೆಗೆ ಸ್ಪರ್ಧಿಸುವ ಅವಕಾಶ ಮಾಡಿದರೂ ಕೂಡ 100ಕ್ಕೆ 100 ಗೆಲ್ಲಲು ಸಾಮರ್ಥ್ಯ ಹೊಂದಿರುತ್ತಾರೆ. ಆದರೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ಅವಕಾಶ ವಂಚಿತರಾಗಿ ಮಾಡುತ್ತಾರೆ. ವಿಧಾನಸಭೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ವಿಶೇಷವಾಗಿ ಖರ್ಗೆ ಪರವಾಗಿ ಕಮ್ಮುಟ್ಟು ನೇತೃತ್ವದಲ್ಲಿ ಕೂಲಿ ಕಪ್ಪಲಿಗ ಸಮಾಜವನ್ನು ಬಳಸಿಕೊಳ್ಳುವುದು ಮತ್ತು ಮರೆತು ಬಿಡುವುದು ಕಾಂಗ್ರೆಸ್ AIC ಅಧ್ಯಕ್ಷ ಹೊಣೆಯಾಗುತ್ತೆ. ಕಮ್ಮಕುಂಡವರವರಿಗೆ ಹೇಳಿಕೊಳ್ಳುವಂಥದ್ದು ಯಾವುದೇ ಅವಕಾಶ ತಮ್ಮಿಂದ ದೊರಕಿಲ್ಲ. ಕೆಲವು 2 ಬಾರಿ ಅಲ್ಪ ಅವಧಿಯ ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕ ಮಾಡಿದ್ದರು. ನಮ್ಮ ಸಮಾಜಕ್ಕೆ ಯಾವುದೇ ಅಭಿವೃದ್ಧಿಯಾಗುವಂಥ ಕೆಲಸ ಆಗಲಿ ಉಪಯೋಗವಾಗಿಲ್ಲ ಮತ್ತು ತೃಪ್ತಿ ತಂದಿಲ್ಲ. ತಮ್ಮ ಅಲ್ಪಾವಧಿಯಲ್ಲಿ ಮಾನ್ಯ ಕಮ್ಮಕುಂಡೂರು ಸಾಹೇಬರು ಶ್ರೀ ಮಾಣಿಕೇಶ್ವರಿ ಅಮ್ಮನವರ ಯಾನಗುಂದಿ ಸುಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಮಾಡಿಸುತ್ತಾರೆ ಮತ್ತು ಸಮಾಜದ ಅನೇಕ ಮಹತ್ ಕಾರ್ಯಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಮತ್ತು ಚೌಡೇಶ್ವರಿ ಕಾಲನಿಯಲ್ಲಿ ದೊಡ್ಡ ಬೃಹತ್ ನಿರ್ಮಾಣವಂಥ ಅಮ್ಮನವರ ಮಂದಿರವನ್ನು ಕೂಡ ಅವರ ನೇತೃತ್ವದಲ್ಲಿ ಕಟ್ಟಿದ್ದಾರೆ ಮತ್ತು ಅನೇಕ ಸಮಾಜ ಕಾರ್ಯಗಳು ಭಾಗಿರುತ್ತಾರೆ. ಏಕೈಕ ವ್ಯಕ್ತಿ ಶ್ರೀ ತಿಪ್ಪಣ್ಣಪ್ಪ ಕಾಮಕನೂರು ತಪ್ಪಲಾರದು. ಈಗಿನ ಕಾಂಗ್ರೆಸ್ ಸರ್ಕಾರದ ವಿಷಯದಲ್ಲಿ ಕರ್ನಾಟಕ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಮುಂಭಾಗದಲ್ಲಿ ಶ್ರೀ ನಿಜಸ್ಥಳ ಅಂಬಿಗರ ಚೌಡಿನ ಮೂರ್ತಿ ಸ್ಥಾಪಿಸಲು ಮಂಡಿಸಿದ್ದರು. ಸರ್ ಹಂಗೆ ಹೇಳ್ರಿ, ಎಷ್ಟು ಬರ್ತದೆ ಹೇಳ್ರಿ. ಅದಕ್ಕಾಗಿ ನಮ್ಮ ನಾಯಕರನ್ನು ಗುರುತಿಸಿ, ನಮ್ಮ ಸಮಾಜವನ್ನು ಗುರುತಿಸಿ ಈಗಿನ ಸದ್ಯದಲ್ಲಿ ಸರ್ಕಾರವನ್ನು ನಮಗೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಅವರು ನಮಗೆ ಮುತುವರ್ಜಿ ವಹಿಸಬೇಕಂತ ಹೇಳಿ ಇಡೀ ನಮ್ಮ ಕೂಲಿ ಸಮಾಜ ವತಿಯಿಂದ ಮತ್ತು ನಮ್ಮ ಸಮಾಜ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ವಿಜಯಕುಮಾರ್ ಹದಗಲ್ ಆಗಿರ್ಬೋದು, ರಾಯಪ್ಪಣ್ಣ ಹುರುಗುಂಟೆ ಆಗಿರ್ಬೋದು, ಶ್ಯಾಮರಾವ್ ಸುಲ್ತಾನ್ಪುರ ಅವರು, ಸಂಗಮನಾಥ್ ಕಣ್ಣಿಯವರು ಮತ್ತು ರಮೇಶ್ ಬಿದನೂರವರು ಮತ್ತು ಕೂಡಿ ರಾಜು ಇನ್ನೂ ಅನೇಕ ನಮ್ಮ ಸಮಾಜದ ಮುಖಂಡರು ತಮ್ಮ ಎದುರೇ ಪ್ರಸ್ತುತಪಡಿಸಿದ್ದೇವೆ. ಅದಕ್ಕಾಗಿ ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮ ವಿನಂತಿ ಇದೆ. ನಮ್ಮ ಸಮಾಜದ ಏಕೈಕ ನಾಯಕರು ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಎಂಥ ಮಾತುಗಳನ್ನು ನಮ್ಮ ನಾಯಕರು ಆಡಿದ್ದಾರೆ ಅಂದ್ರೆ ಇಡೀ ನಮ್ಮ ಭಾರತ ದೇಶವು ತಲೆ ತಗ್ಗಿಸುವಂತೆ ಮಾಡಿದೆ. ಅದಕ್ಕಾಗಿ ನಮ್ಮ ಸಮಾಜಕ್ಕೆ ನ್ಯಾಯಯುತವಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಅವರ ಬೇಡಿಕೆಗೆ ಕರ್ನಾಟಕ ಸರ್ಕಾರ, ಈಗಿನ ಕಾಂಗ್ರೆಸ್ ಸರ್ಕಾರ ಮನ್ನಣೆಯನ್ನೇ ಮಾಡಿ ಅವರ ಒಂದು ಮನವಿಯನ್ನು ತಾವೆಲ್ಲರೂ ಕೂಡ ಗಮನದಲ್ಲಿಟ್ಟುಕೊಂಡು ಆ ಕೆಲಸವನ್ನು ಮಾಡಿಕೊಡಬೇಕಂತೇಳಿ ಮತ್ತೊಮ್ಮೆ ನಮ್ಮ ಸಮಾಜದ ಪರವಾಗಿ ತಮ್ಮೆಲ್ಲರಿಗೂ ಕಳಿಕೊಳ್ಳುತ್ತೀವಿ. ನಮಸ್ಕಾರ. ಮತ್ತು ಇನ್ನೊಂದು ವಿಶೇಷವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಬರೀ ವಿಧಾನ ಪರಿಷತ್ ಸದಸ್ಯರಾಗಿ ನಮ್ಮ ನಾಯಕರನ್ನು ಮಾಡಿದ್ದಲ್ಲ, ಅವರಿಗೆ ಅವರ ವಯಸ್ಸು, ಅವರು ಮಾಡಿದಂಥ ಘನಕಾರ್ಯಗೆ ಮೆಚ್ಚಿ ನಮ್ಮ ಇಡೀ ಕಲಬುರಗಿ ವಿಭಾಗಕ್ಕೆ ಅಲ್ಲ, ಇಡೀ ಕರ್ನಾಟಕಕ್ಕೆ ಅವರ ಒಂದು ಸೇವೆ ಅಗಾಧವಾಗಿರೋದ್ರಿಂದ ಅವರಿಗೆ ಈ ಮುಂಬರುವ ದಿನಗಳಲ್ಲಿ ಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ಮತ್ತೊಮ್ಮೆ ನಾವು ಸಮಾಜ ವತಿಯಿಂದ ಆಗ್ರಹ ಮಾಡ್ತೀವಿ. ಅರ್ಜುನ್ ಜಮಾದಾರ್, ಮಾಣಿಕೇಶ್ವರಿ.